ಅದಕ್ಕೆ ನಮ್ಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 16 ಹೋರಾಟಗಳನ್ನ ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ, ಮುಂದೆ ಬರುವಂತ ಚುನಾವಣೆಗೆ ಒಂದಾಗಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ವಿಧಾನಸಭೆ ನಡೆಯೋಕೆ ಮುಂಚೆನೆ ಒಂದು 5-6 ದಿನ ಮುಂಚೆನೆ ನಾವೆಲ್ಲರೂ ಸಭೆಗಳನ್ನ ಮಾಡಿ ಅದಕ್ಕೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅವೆಲ್ಲ ಹೊಂದಾಣಿಕೆಯಿಂದ ಹೋರಾಟ ಅಂದ್ರೆ ದುರಹಂಕಾರದ ಪರಮಾವಧಿ. ಬಿಜೆಪಿ ಹೋರಾಟ ಮಾಡುತ್ತೆ ಅಂದ್ರೂ ಕೂಡ ಜನರ ವಿರುದ್ಧವಾಗಿ ಡೀಸೆಲ್ ಬೆಲೆ ಏರಿಕೆ ಮಾಡಿ, ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ, ಈಗ ತರಕಾರಿ ದಿನಿಸು ಎಲ್ಲನೂ ಕೂಡ ಏರಿಕೆ ಆಗೋದು. ಅಂದ್ರೆ ನಾನು ಬಜೆಟ್ ಅಲ್ಲೇ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನ ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ, ಮೋಸ. ಅವರು ಮಾತು ಕೊಟ್ಟಿದ್ದೇನು, ಮೋಸ ಮಾಡಿದ್ದೇನು, ಇದು ನೋಡ್ತಾ ಇದ್ದೀರಿ. ಇವತ್ತು ನಾವು ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಜಿಲ್ಲಾ ಪ್ರವಾಸ ಮಾಡಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ 3 ದಿನ ಪ್ರವಾಸವನ್ನ ಮಾಡ್ತಿದ್ದಾರೆ. ಜಿಲ್ಲಾ ಪ್ರವಾಸಕ್ಕಿಂತ ಮುಂಚಿತವಾಗಿ ಅವರು ಈಗ ಅವ್ರ ಕುರ್ಚಿ, ಸಿದ್ದರಾಮಯ್ಯನವರ ಕುರ್ಚಿ ಅಳ್ಳಾಡ್ತಾ ಇದೆ, ಅದರಿಂದ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ದೆಹಲಿ ಪ್ರವಾಸ, ರಾಜ್ಯದ ಅಭಿವೃದ್ಧಿಗೆಲ್ಲ ಅವ್ರು ಹೋಗ್ತಾ ಇರೋದು. ಸುಮ್ಮನೆ ನಾಮಕಾವಸ್ಥೆ, ಕೇಂದ್ರದ ಮಂತ್ರಿಗಳು ಅಂತ ಹೇಳಿದ್ದಾರೆ. ಅವರು ಹೋಗ್ತಾ ಇರೋದು CM ಕುರ್ಚಿಯನ್ನ ಉಳಿಸ್ಕೊಳಕ್ಕೆ. ಅವರು DK ಶಿವಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಕುರ್ಚಿ, ಅದನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹೋಗ್ತಾ ಇಲ್ಲ. ಇಲ್ಲಿ ಒಂದ್ ಕಡೆ ತೆರಿಗೆ ಏರಿಕೆ ಮಾಡಿಬಿಟ್ಟು ಅಲ್ಲಿ ಪಲಾಯನ ಓಡೋಗಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ.